Hello, beautiful people. ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಏನು ಸ್ಪೆಷಲ್ ಏನೂ ಇಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಮೈ ಡೇ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿ ಇಟ್ಸ್ 6 o'clock ಈಗ. ಸೊ ಒಂದು ಕಾಫಿ ಕುಡಿದು ಲೆಟ್ಸ್ ಬಿಗಿನ್ ಅವರ್ ಡೇ. ಸೊ ಅಮ್ಮ ಡಿಕಾಕ್ಷನ್ ಮಾಡಿಟ್ಟಿದ್ದಾರೆ, ಕಾಫಿ ಮಾಡ್ಕೋತಾ ಇದ್ದೀನಿ. ಕಾಫಿ ಕುಡಿದು ಆ್ಯಕ್ಚುಲಿ ಇವತ್ತು 8 o'clock ಕ್ಲಾಸ್ ಇದೆ, ಬೇಗ ಹೋಗಬೇಕು. ಸೊ ನಾನು ಇನ್ ಕೇಸ್ ಬೇಗ ಹೊರಟ್ರೆ ಯೂಶ್ವಲಿ ಮೆಟ್ರೋಲ್ಲಿ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ. ಲೇಟ್ ಆದರೆ ಮೆಟ್ರೋಲ್ಲಿ ಹೋಗ್ತೀನಿ. ಸೊ ಇವತ್ತು ನೋಡೋಣ, ಒಬ್ಬಳೇ ಇದ್ದೀನಿ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಟೈಮ್ ನೋಡಿ ಮೆಟ್ರೋಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋದಾ ಆಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಡ್ರಿಂಕ್ ಕಾಫಿ. ಸೊ ಕಾಫಿ ರೆಡಿ. ನೈಸ್. ಆ್ಯಕ್ಚುಲಿ ಬೆಲ್ಲ ಸ್ವಲ್ಪ ಕಡಿಮೆ ಆಯಿತು, ಬಟ್ ಇಟ್ಸ್ ಫೈನ್. ಜಾಸ್ತಿ ಸ್ವೀಟ್ ಏನು ಕುಡಿಯೋಲ್ಲ ನಾನು, ಆ್ಯಂಡ್ ಶುಗರ್ ಯೂಸ್ ಮಾಡೋಲ್ಲ. ಸೊ ಬೆಲ್ಲದ ಕಾಫಿ, ಇಟ್ಸ್ ಗುಡ್. ಸೊ ನಾನು ಕಾಫಿ ಡೈಲಿ ಏನು ಕುಡಿಯೋಲ್ಲ, ಯಾವಾಗ ಬೇಕು ಅನಿಸುತ್ತೆ ಅಥವಾ ಏನಾದ್ರು ಟಯರ್ಡ್ ಆಗಿದ್ದಾಗ ಏನಾದ್ರು ಹಂಗಿದ್ದಾಗ ಮಾತ್ರ ಕುಡಿಯೋದಾಯ್ತಾ. ಆ್ಯಂಡ್ ಯೂಶ್ವಲಿ ಎದ್ದಿದ ತಕ್ಷಣ ಏನು ಕುಡಿಯೋಲ್ಲ, ಹಾಟ್ ವಾಟರ್ ಕುಡಿತೀನಿ. ತಿಂಡಿ ಎಲ್ಲ ತಿಂದು ಆಮೇಲೆ ಕಾಫಿ ಕುಡಿಯೋದು. ಬಟ್ ಇವತ್ತು ಫಸ್ಟಿಗೆ ಕಾಫಿ ಕುಡಿತಾ ಇದ್ದೀನಿ ಮಾಡಿಕೊಂಡು. ಸೊ ಕಾಫಿ ಕುಡಿದು ಸ್ವಲ್ಪ ಕೆಲಸ ಆಯಿತು, ಮಾಡ್ಕೊಂಡು ರೆಡಿಯಾಗಿ ಈಗ ತಿಂಡಿ ತಿಂತಾಯಿದ್ದೀನಿ. ದೋಸೆ ಮತ್ತು ಚಟ್ನಿ ಮಾಡಿದ್ದಾರೆ, ಆ್ಯಂಡ್ ತಿಂದು ಕಾಲೇಜ್ ಹೊರಡೋದು. ಯೂಶ್ವಲಿ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ, ಏನಂದರೆ ಬಾಕ್ಸ್ ತೊಗೊಂಡು ಹೋಗ್ತೀನಿ. 10 o'clock ಹಾಗೆ ಬ್ರೇಕ್ ಇರುತ್ತಲ್ಲ ಕಾಲೇಜಲ್ಲಿ, ಆಗ ತಿಂದು ಮತ್ತು ಮಧ್ಯಾಹ್ನ ಒಂದು 2-2:30 ಹಾಗೆಲ್ಲ ಬಂದು ಊಟ ಮಾಡ್ಕೊತೀನಿ ಆಯಿತಾ. ಬಿಕಾಸ್ ಬೆಳಗ್ಗೆ ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀನಿ, ತಿಂಡಿನೇ ಸೇರಲ್ಲ, ಅದಕ್ಕೆ ಮಾಡಲ್ಲ. ಬಟ್ ಇವತ್ತು ಫುಲ್ ಡೇ ಇದೆ, ಲ್ಯಾಬ್ ಇದೆ ಆಫ್ಟರ್ನೂನ್. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಮಾಡಬೇಕಲ್ಲ. ಸೊ ಈಗ ತಿನ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಮತ್ತೆ ಬಾಕ್ಸಲ್ಲಿ ತೊಗೊಂಡೋಗಿ ಮಧ್ಯಾಹ್ನ ತಿಂತೀನಿ. ಅದಕ್ಕೆ ಆ್ಯಕ್ಚುಲಿ ನನಗೆ ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂತ ಇಷ್ಟ ಆಯಿತಾ. ಬಟ್ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿದ್ರೆ ಒಂದು 20 seconds ಕೂಡ ಬರೋಲ್ಲ ಅನಿಸುತ್ತೆ ಆ ವಿಡಿಯೋ. ಬಿಕಾಸ್ ಮೇಕಪ್ ಏನೂ ಮಾಡಲ್ಲ, ಏನೂ ಇಲ್ಲ, ಜಸ್ಟ್ ಗೈಸ್ ಈ ಔಟ್ಫಿಟ್ ಹಾಕ್ತಾ ಇದ್ದೀನಿ ಆ್ಯಂಡ್ ಹೀಗೆ ರೆಡಿ, ಪಟ್ ನನ್ನ ಮುಗ್ದೆ ಹೋಗ್ಬಿಡುತ್ತೆ ಗೆಟ್ ರೆಡಿ ವಿತ್ ಮೀ ಮಾಡಿದ್ರೆ. ಸೊ ಇಂದು ನಾನು ರೆಡಿ ಆಗೋದು ಹೆಂಗೆ ಅಂದರೆ ಫುಲ್ ಟೈಮ್ ಹೋಗಿರುತ್ತೆ, ಆಗ ಬಡ 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 ಅಂತ ಅದೆಲ್ಲಿ ಇದೆಲ್ಲಿ ಹುಡುಕಿ ಮಾಡಿ ಹೊರಡೋದು. ಸೊ ನಾನು ಗೆಟ್ ರೆಡಿ ವಿತ್ ಮೀ ಮಾಡೋದು ಕನಸೆ. ಸೊ ಈಗ ಬಿಸಿ ಬಿಸಿ ದೋಸೆ, ಚಟ್ನಿ, ತುಪ್ಪ ತಿಂದು ಆಮೇಲೆ ಒಂದ್ಸರಿ ಫಿಟ್ ಚೆಕ್ ಮಾಡಿ ಲೆಟ್ಸ್ ಗೋ ಫಾರ್ ಕಾಲೇಜ್. ಸೊ ಟೈಮ್ ಇದೆ, ಆರಾಮಾಗಿ ಬಸ್ಸಿಗೆ ಹೋಗ್ಬೋದು ಇವತ್ತು. ಸೊ ಬಸ್ಸಲ್ಲಿ ಹೋಗಿ, ಆ್ಯಕ್ಚುಲಿ ನಂದು ಮೈಕ್ ಇಲ್ಲ, ಸೊ ಹೊರಗಡೆ ಮಾತಾಡಿದ್ರೆ ಅದು ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಹಾಗೆ ರ್ಯಾಂಡಮ್ ಕ್ಲಿಪ್ಸ್ ಹಾಕ್ತೀನಿ ಇಫ್ ಐ ಕ್ಯಾನ್ ಕ್ಯಾಪ್ಚರ್. ಸೊ ರೆಡಿಯಾಗಾಯಿತು, ದಿಸ್ ಇಸ್ ಮೈ ಫಿಟ್. ಆ್ಯಂಡ್ ಬನ್ನಿ ಕಾಲೇಜ್ಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಫುಲ್ ಮೋಡ ಇದೆ ಆ್ಯಂಡ್ ರೋಡ್ ಫುಲ್ ಖಾಲಿ ಇದೆ. ಸೊ ಕಮ್ ಲೆಟ್ಸ್ ಗೋ. ಸೊ ಗೈಸ್ ಈಗ ಬಸ್ ಇಳಿದು ವಾಟರ್ ಟೈಮಿಂಗ್ ಅಂದರೆ ಫಸ್ಟ್ ಟೈಮ್ 3 ಜನನೂ ಒಟ್ಟಿಗೆ ಸಿಕ್ಕಿದ್ವಿ. ಆ್ಯಂಡ್ ಈಗ ಕ್ಲಾಸ್ ಹೋಗ್ತಾ ಇದ್ದೀವಿ. 7:59 8 ಆಯಿತು. 8 o'clock ಕ್ಲಾಸ್ ಆ್ಯಸ್ ಯೂಶ್ವಲ್, ಲೇಟಾಗಿ 5 minutes ಹೋಗೋದು. ಆ್ಯಂಡ್ ಇನ್ನು ಕ್ಲಾಸಲ್ಲಿ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ. ಕ್ಲಾಸೆಲ್ಲ ಮುಗಿಸಿ ಮತ್ತೆ ಬ್ರೇಕಲ್ಲಿ ಐ ವಿಲ್ ಕಂಟಿನ್ಯೂ ಮೈ ವ್ಲಾಗ್. ಸೊ ಇದೇ ನಮ್ಮ ವಾಟ್ ದಿಸ್. ಸೊ ನಮ್ಮ BIT ಕಾಲೇಜ್. ಆ್ಯಕ್ಚುಲಿ 9 o'clock ಕ್ಲಾಸ್ ಇದ್ದಾಗ ಬಂದಾಗ ಎಲ್ಲ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ. ಇವಾಗ 8 o'clock ಕ್ಲಾಸ್ ಇದ್ದಾಗ ಫುಲ್ ಖಾಲಿ ಇರುತ್ತೆ. ಇನ್ನು ಹೀಗೆ
ಸೊ ಲೇಟ್ ಏನೂ ಆಗಿಲ್ಲ. ಮ್ಯಾಮ್ ಕೂಡ ಈಗ ಜಸ್ಟ್ ಕ್ಲಾಸ್ ಎಂಟ್ರಿ ಕೊಟ್ಟರು ಆ್ಯಂಡ್ ನಾವು ಕ್ಲಾಸಿಗೆ ಹೋಗೋಣ ಬನ್ನಿ. ಸೊ ಎಲ್ಲರೂ ಇವಾಗ ಕ್ಲಾಸಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಆ್ಯಂಡ್ ನಿನ್ನೆ ಲಾಸ್ಟ್ ಕ್ಲಾಸ್ ಅಂತ ಬಂಕ್ ಮಾಡಿದ್ವಿ. ಸೊ ಎಲ್ಲ ಯಾಕೆ ಬಂಕ್ ಮಾಡ್ತೀರಾ ಅಂತ ಬೈದು ಮ್ಯಾಮ್ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಗರ್ಲ್ಸ್ ಯಾರೂ ಬಂದಿಲ್ಲ, ಆ್ಯಕ್ಚುಲಿ ಬಾಯ್ಸ್ ಬಂದಿದ್ದಾರೆ. ನಾವೇ ಫಸ್ಟ್ ಬಂದಿದ್ದು ಗರ್ಲ್ಸು. ಸೊ ಪ್ರೆಸೆಂಟ್ ಮ್ಯಾಮ್. ಸೊ ಗೈಸ್ ಈಗ ಏನು ಫಸ್ಟ್ ಕ್ಲಾಸ್ ಆಯಿತು. ಫಸ್ಟ್ ಕ್ಲಾಸ್ ಆಗಿ ದ ಮೇನ್ ಪರ್ಪಸ್ ಇಸ್ ಅಟೆಂಡೆನ್ಸ್ ಅಷ್ಟೇ. ನೆಕ್ಸ್ಟು 2 ವೀಕ್ಸ್ ಬಿಟ್ಟು ಇಂಟರ್ನಲ್ಸ್ ಇದೆ. ಅಟೆಂಡೆನ್ಸ್ ಕಡಿಮೆ ಇದ್ದರೆ ಇಂಟರ್ನಲ್ಸ್ ಕೊಡ್ಬೋದು. ಸೊ ಅದಕ್ಕೋಸ್ಕರ ಮಿನಿಮಮ್ ಅಟೆಂಡೆನ್ಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ಕಾಲೇಜ್ ಬರ್ತೀವಿ. ಸೊ ಈಗ ನೆಕ್ಸ್ಟ್ ಕ್ಲಾಸ್ ಯಾವುದಿದೆ? ನೆಕ್ಸ್ಟ್ ಕ್ಲಾಸು ಡೀಪ್ ಲರ್ನಿಂಗ್ ಇದೆ ಈಗ. ಸೊ ಅದನ್ನ ಮುಗಿಸಿ ದೆನ್ ಬ್ರೇಕಲ್ಲಿ ವಿಲ್ ಮೀಟ್ ಯು ಇನ್ ದ ಬ್ರೇಕ್. ಓಕೆ, ನಿದ್ದೆ ನಿದ್ದೆ. ಎರಡು ಥಿಯರಿ ಕ್ಲಾಸ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದೆ. ಇದೊಂದು ಸೈಕೋ, ಈ ಕಡೆ ಇನ್ನೊಂದು ಸೈಕೋ. ಮಲ್ಯದಲ್ಲಿ ನಾನು ಸೈಕೋ. ಐ ಆಮ್ ಗುಡ್ ಗರ್ಲ್. ಪ್ರೆಸೆಂಟ್ ಮ್ಯಾಮ್. ಸೊ ಸಕ್ಸಸ್ಫುಲಿ 2 ಕ್ಲಾಸ್ ಕಂಪ್ಲೀಟ್ ಆಯಿತು. ಈಗ ಬ್ರೇಕ್ ಗೈಸ್. ಆ್ಯಕ್ಚುಲಿ ಬ್ರೇಕ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಎದ್ದು ಒಂದ್ಸರಿ ಹೊರಗೆ ಹೋದರೆ ಸಾಕು. ಆ್ಯಂಡ್ ಬಟ್ ಬೇಜಾರೇನು ಅಂದರೆ ಇವತ್ತು ಲ್ಯಾಬ್ ಇದೆ, ಅದಕ್ಕೋಸ್ಕರ ಸಂಜೆ ತನಕ ಇರಲೇಬೇಕು. ನೋ ಅದರ್ ಆಪ್ಷನ್ಸ್. ಸೊ ಮ್ಯಾಮ್ ಅಟೆಂಡೆನ್ಸ್ ಆಗ್ತಾಯಿದ್ರೆ ಅಟೆಂಡೆನ್ಸ್ ಮುಗಿಸಿ ವಿ ವಿಲ್ ಗೋ. ಸೊ ಈಗ 2 hours ಕ್ಲಾಸ್ ಮುಗಿಸಿ ಹೊರಗೆ ಬಂದ್ವಿ. ಆ್ಯಕ್ಚುಲಿ ಮಧ್ಯಾಹ್ನದ ಮೇಲೆ ವಿ ಹ್ಯಾವ್ ಲ್ಯಾಬ್. 2 weeks ಆಗಿದೆ ಆಯಿತಾ. ಬಟ್ ಇವತ್ತೇ ಫಸ್ಟ್ ಲ್ಯಾಬ್ ನಾವು ಅಟೆಂಡ್ ಮಾಡ್ತಾ ಇರೋದು. ಅಬ್ಸರ್ವೇಷನ್ ಬುಕ್ ಇಲ್ಲ. ಸೊ ಕೆಳಗೆ ಹೋಗಿ ನಮ್ಮ ಸೊಸೈಟಿ ಲೈಕ್ BIT ಸೊಸೈಟಿಯಲ್ಲಿ ಒಂದು ಬುಕ್ ತೊಗೊಂಡು ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್. ಸೊ ಬುಕ್ ಬೇಕಿತ್ತು ಎಲ್ಲರಿಗೂ. ಬುಕ್ ತೊಗೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಕ್ಲಾಸ್. ಸೊ ದಿಸ್ ಈಸ್ ಅವರ್ ಪಾರ್ಕಿಂಗ್. ಬ್ರೇಕ್ ಮುಗ್ದೋಗೋದೇ ಗೊತ್ತಾಗಲ್ಲ ಗೈಸ್. ಈಗ ಕೆಳಗೆ ಹೋಗಿ ಹಿಂಗೆ ಕೆಳಗೆ ಹೋಗಿ ಹಿಂಗೆ ಮೇಲೆ ಬರೋ ಅಷ್ಟರಲ್ಲಿ ಬ್ರೇಕೇ ಮುಗ್ದೋಗುತ್ತೆ. ಇಟ್ಸ್ ಆಲ್ರೆಡಿ 10:17, 10:30ವರೆಗೆ ಅಷ್ಟೇ ಬ್ರೇಕ್. ಸೊ ಬ್ಯಾಡ್. ಬಟ್ ನೆಕ್ಸ್ಟ್ ಕ್ಲಾಸ್ ಫ್ರೀ ಇದೆ. ಸೊ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಮತ್ತೆ ಕ್ಲಾಸಿಗೆ ಬಂದ್ವಿ ವಾಪಸ್. ಎಲ್ಲಿ ಹೋಗ್ಬೇಕಂತ ಗೊತ್ತಾಗದೆ. ಇವಳು ತಿಂಡಿ ತಿಂದಿಲ್ವಂತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ನಾನು ಬಾಕ್ಸ್ ತಂದಿದ್ದೀನಿ. ಬಟ್ ಆಮೇಲೆ ಶೇರಿಂಗ್ ಇಸ್ ಕೇರಿಂಗ್. ಇವತ್ತು ಅವಲಕ್ಕಿ ನಮ್ಮ ಚಪಾತಿ ಬೀಟ್ರೂಟ್ ಪಲ್ಯ ತಂದಿದೆ. ಮಧ್ಯಾಹ್ನ ನನ್ನ ಬಾಕ್ಸ್ ತೆಗಿತೀನಿ. ಬಿಕಾಸ್ ಸಂಜೆ ತನಕ ಇರಬೇಕಲ್ಲ. ಈಗ ಎಲ್ಲ ತಿಂದು ಮುಗಿಸಿದ್ರೆ ಆಮೇಲೆ ಲ್ಯಾಬಲ್ಲಿ ಕುತ್ಕೊಂಡು ಹೊಟ್ಟೆ ಹಸಿಯುತ್ತೆ. ಸೊ ಗೈಸ್ ಈಗ ಏನು ಲಂಚ್ ಬ್ರೇಕ್ ಮುಗಿಸಿ ವಿ ಹ್ಯಾವ್ ಕಮ್ ಟು ಲ್ಯಾಬ್. ನಾವೇ ಬಂದಿದ್ದೀವಿ ಸ್ಟೂಡೆಂಟ್ಸ್. ಟೀಚರ್ಸ್ ಇನ್ನೂ ಬಂದಿಲ್ಲ. ಸೊ ಸ್ಟೂಡೆಂಟ್ಸ್ ಆರ್ ಮೋರ್ ಪಂಕ್ಚುವಲ್ ದೆನ್ ಟೀಚರ್ಸ್. ನಾವು ನೋಡಿ ಕಲ್ತ್ಕೋಬೇಕು. ಯಾರು ವ್ಲಾಗ್ ನೋಡಬೇಕು ಮಾಡ್ತಾರೆ. ಇನ್ನು ಯಾರೂ ಟೀಚರ್ಸೇ ಬಂದಿಲ್ಲ. ಇನ್ಚಾರ್ಜ್ ಯಾರೂ ಬಂದಿಲ್ಲ. ಸೊ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೀವಿ. ಇಲ್ಲಿ ನೋಡಿ ಈ ಕಡೆ ಹಿಂದೆ ತಿರ್ಕೊಂಡು ಮಾತಾಡ್ತಿದ್ದಾಳೆ. ಸೊ ಗೈಸ್ ಈಗ ಫೈನಲಿ ಲ್ಯಾಬ್ ಮುಗೀತು. ಆ್ಯಂಡ್ ವಿ ಆರ್ ಗೋಯಿಂಗ್. ಎಲ್ಲ ಶಟ್ ಡೌನ್ ಮಾಡಿ, ಸಿಸ್ಟಮ್ಸ್ ಎಲ್ಲ ಶಟ್ ಡೌನ್ ಮಾಡಿ ಆ್ಯಂಡ್ ವಿ ಆರ್ ಲಿವಿಂಗ್. ಶಟ್ ಡೌನೇ ಆಗ್ತಾಯಿಲ್ಲ ಗೈಸ್. ಇಂಥ ಡಬ್ಬ ಸಿಸ್ಟಮ್ ಅಂದರೆ ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾಯಿದೆ. ಆ್ಯಕ್ಚುಲಿ ಎಲ್ಲರೂ ಹೋಗಾಯಿತು ಆಯಿತಾ ಲ್ಯಾಬಿಂದ. ನಾವೇ 3 ಮೆಂಬರ್ಸ್ ಇನ್ನೂ ಬಾಕಿ ಇದ್ದೀವಿ. ಸೊ ನಾವೇ ಲಾಸ್ಟ್ ಎಕ್ಸಿಟ್ ಆಗಿದ್ದರಿಂದ ಎಲ್ಲರೂ ಹೋಗಿದ್ದಾರೆ. ಆ್ಯಂಡ್ ಜೂನಿಯರ್ಸ್ಗೂ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ವಲ್ಲ. ಸೊ ಇಡೀ ಕ್ಯಾಂಪಸ್ ಖಾಲಿ ಅಂದರೆ ಲೈಕ್ ನಮ್ಮ ಫ್ಲೋರ್ ಖಾಲಿ ಕಾಣುತ್ತೆ. ಯೂಶ್ವಲಿ ಆಫ್ಟರ್ನೂನ್ ಮೇಲೆ ಜಾಸ್ತಿ ಇರಲ್ಲ ಸ್ಟೂಡೆಂಟ್ಸ್ ಎಲ್ಲ. ನಾನು
ಈಗ ಲ್ಯಾಬಿಂದ ಹೊರಗೆ ಬಂದು ಶೂ ಹಾಕೋತಾ ಇದ್ದೀನಿ. ಸೊ ಇಟ್ ಈಸ್ ನಿಂತ್ಕೊಂಡು ಹಾಕೊಳ್ಳೋಕ್ಕಾಗಲ್ಲ. ಸೊ ಶೂ ಹಾಕ್ಕೊಂಡು ವಿ ಆರ್ ಗೋಯಿಂಗ್. ಸೊ ಇದು ಲ್ಯಾಬ್ ಗೈಸ್, ದೇ ಆರ್ ಟೀಸಿಂಗ್ ಮೀ, ಲೈಕ್ ವ್ಲಾಗ್ ಮಾಡ್ಬೇಕಾದ್ರೆ ಜಾಸ್ತಿ ಸೋ ಅಂತ ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ಒಂದು ರಕ್ಷಿತ್ ಶೆಟ್ಟಿದು ಕಟ್ ಮಾಡೋಕ್ಕೆ ಒಂದು ಎಡಿಟರ್ ಬೇಡ್ಕೋಬೇಕು. ನನಗೆ ಸೋ ಕಟ್ ಮಾಡೋಕ್ಕೆ ಒಂದು ಎಡಿಟರ್ ಬೇಡ್ಕೋಬೇಕು. ನೋಡಿ ಆಗ್ತಿದೆ ಯಾವುದೇದು ಲಿಫ್ಟು ಕ್ಲೋಸ್ ಮಾಡಬಿಟ್ಟು ನೀನು ಓಪನ್ ಮಾಡ್ತೀನಿ. ಓಕೆ, ಕ್ಲೋಸ್ ಮಾಡಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಏನು ಮಾಡೋದು ಗೊತ್ತಿಲ್ಲ. ವ್ಲಾಗ್ ಮಾಡ್ತಾ ನೆಕ್ಸ್ಟ್ ಹೇಳ್ತೀನಿ ಏನು ಮಾಡ್ತೀನಿ ಅಂತ. ನೋ ಐಡಿಯಾ. ಸೊ ಲ್ಯಾಬ್ ಮುಗಿಸಿ ಕೀರ್ತಿ ತುಂಬ ಹೊಟ್ಟೆ ಹಸಿತಾ ಇದೆ, ನಾನು ಏನಾದ್ರು ತಿನ್ನಲೇಬೇಕು ಅಂದು. ಸೊ ನಮ್ಮ ಕಾಲೇಜ್ ಕ್ಯಾಂಟೀನಿಗೆ ಬಂದಿದ್ದೀವಿ. ಸೊ ಅಲ್ಲಿ ತಿಂದು ಮುಗಿದ್ಮೇಲೆ ಒಟ್ಟಿಗೆ ಮನೆಗೆ ಹೊರಡ್ತೀವಿ. ನಾನು ಏನೇನು ಮಧ್ಯಾಹ್ನ ಊಟ ಮಾಡಿದ್ದೆ ಅಂತ ಏನೂ ತೊಗೊಂಡಿಲ್ಲ. ಸೊ ಹೀಗೆ ಮನೆಗೆ ಹೋಗಿ ಏನು ಹೇಳೋದು ಗೊತ್ತಿಲ್ಲ. ಮನೆಗೆ ಹೋಗಿ ವಿಲ್ ಕಂಟಿನ್ಯೂ. ವಾಟ್ ನಾಟ್ ಗೋ ಅಂತ ಏನೋ ಯಾವುದೋ ಹ್ಯೂಮರು, ಯಾವುದೋ ಕಾಮಿಡಿ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಯಾವುದು ಅಂತ ಅದು. ಹೀಗೆಲ್ಲ ತಿಂದು ಮಾಡಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ನೋಡಿ ಇದೇ ಕಪಿಗಳ ಜೊತೆ ಮಳೆ ಬರುವ ಎಸ್ ಹುಚ್ಚಿ ಥರ ಆಗೋದೇನು, ಯಾರು ಹುಚ್ಚಿ ಸೆಲ್ಫ್. ಸೊ ಗೈಸ್ ಮನೆಗೆ ಹೋಗಿ ಸಿಗೋಣ. ಸೊ ಬಸ್ ಇಳಿದು ಮನೆಗೆ ಹೋಗ್ತಾ ಇದ್ದೀನಿ. ಮಳೆ ಬರ್ತೈತೆ. ಲಕ್ಕಿಲಿ ಅಂಬ್ರೆಲ್ಲ ತಂದಿದ್ದೆ, ಬೆಳಿಗ್ಗೆ ಮೋಡ ಇತ್ತು ಅಂತ ತಂದಿಲ್ಲ ಅಂದರೆ ಇಷ್ಟೊತ್ತಿಗೆ ಫುಲ್ ಚಿಂದಿ ಆಗ್ತಾಯಿದೆ ಮನೆಗೆ ಹೋಗೋ ಅಷ್ಟರಲ್ಲಿ. ಸೊ ಗೈಸ್ ಆಗಿಂದ ಮನೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಕಾಲೇಜಲ್ಲಿ ಏನಾದ್ರು ಮಾಡ್ಕೊಂಡಿರ್ತಾ ಇದ್ದೆ. ಅದು ಫೈನಲಿ ಈಗ ಮನೆಗೆ ಬಂದಿದ್ದೀನಿ. ಸೊ ದಿಸ್ ವಾಸ್ ಮೈ ರ್ಯಾಂಡಮ್ ಡೇ ಇನ್ ಕಾಲೇಜ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗಿರಿ.